ಬಂಗಾರಪೇಟೆ ತಾಲೂಕುಗಳಲ್ಲಿ ದಲಿತರ ಸ್ಮಶಾನ ಒತ್ತುವರಿ ಮಾಡಿಕೊಂಡು ರುದ್ರಭೂಮಿಗೆ ಹೋಗಲು ರಸ್ತೆ ಇಲ್ಲದ ಕೆಲ ಹಳ್ಳಿಗಳಲ್ಲಿ ದಲಿತರಿಗೆ ಸ್ಮಶಾನ ಇಲ್ಲದಿರುವುದು ಬೇಸರದ ವಿಷಯ ಎಂದು ದಲಿತ ಸಮಾಜ ಸೇನೆಯ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಂದು ಎಬಿ ನ್ಯೂಸ್ನೊಟ್ಟಿಗೆ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳಾದ ಅಕ್ರಂ ಪಾಷಾ ಅವರಲ್ಲಿ ಮನವಿ ಮಾಡುವುದೇನೆಂದರೆ, ಕೂಡಲೇ ಜಿಲ್ಲಾಡಳಿತ ಪ್ರತಿಯೊಂದು ತಾಲೂಕುಗಳಲ್ಲಿ ದಲಿತರ ರುದ್ರಭೂಮಿಗಳು ಸಮರ್ಪಕವಾಗಿ ಇದೆಯೇ ಅನ್ನೋದನ್ನು ಪರಿಶೀಲಿಸಬೇಕು ಮತ್ತು ದಲಿತರ ಸ್ಮಶಾನಗಳಿಗೆ ಹೋಗುವ ದಾರಿ ಸಮರ್ಪಕವಾಗಿ ಇದೆಯಾ ಇಲ್ವಾ ಎಂಬುದನ್ನು ಕೂಡ ಪರಿಶೀಲಿಸಿ, ಯಾವ ಹಳ್ಳಿಗಳಲ್ಲಿ ದಲಿತರಿಗೆ ಸ್ಮಶಾನಗಳು ಇಲ್ಲವೋ ಅಂತಹ ಹಳ್ಳಿಗಳಲ್ಲಿ ಸ್ಮಶಾನಕ್ಕೆ ಜಾಗ ಗುರುತಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಪ್ರತಿಭಟಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು. ವರದಿ ಸೈಫುಲ್ಲಾ, ಎಬಿ ನ್ಯೂಸ್, ಬಂಗಾರಪೇಟೆ. ಏನು ಸರ್ ಸ್ಮಶಾನದ್ದು ಸಮಸ್ಯೆ ಈಗ? ಸರ್ ನೋಡಿ, ಜಿಲ್ಲೆಯಾದ್ಯಂತ ವಿಶೇಷವಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ 5 ತಾಲೂಕುಗಳಲ್ಲಿ, ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ದಲಿತರಿಗೆ ಸ್ಮಶಾನಗಳು ಒತ್ತುವರಿ ಆಗಿರ್ತಕ್ಕಂಥದ್ದು, ಸ್ಮಶಾನಕ್ಕೆ ಜಾಗ ಇಲ್ಲದೆ ಇರ್ತಕ್ಕಂಥದ್ದು, ಸ್ಮಶಾನಕ್ಕೆ ಜಾಗ ಇದ್ದರೂ ಅದಕ್ಕೆ ದಾರಿ ಇಲ್ಲದೆ ಇರ್ತಕ್ಕಂಥದ್ದು, ದಾರಿಗಳು ಒತ್ತುವರಿ ಆಗಿರ್ತಕ್ಕಂಥದ್ದು. ಇದು ಸುಮಾರು ಎಷ್ಟೋ ಅರ್ಜಿಗಳು ಆ ತಾಲೂಕು ಆಡಳಿತ AC ಆಫೀಸಲ್ಲಿ ಹಾಗೂ DC ಆಫೀಸಲ್ಲಿ ಎಷ್ಟೋ ಅರ್ಜಿಗಳು ವಿಲೇವಾರಿ ಆಗಿದೆ, ಕೊಳಿತಾ ಇದೆ. ವಿಶೇಷವಾಗಿ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಾದಂಥ ಅಕ್ರಂ ಪಾಷಾ ಸರ್ ಅವರು ವಿಶೇಷವಾಗಿ ದಲಿತರ ಮೇಲೆ, ಹಿಂದುಳಿದ ವರ್ಗಗಳ ಮೇಲೆ ವಿಶೇಷವಾಗಿ ಗಮನ ಸೆಳೀತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಈಗ ಮಾಡಬೇಕಾಗಿರ್ತಂಥ ಕೆಲಸ ನಾವು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಎಲ್ಲ ತಾಲೂಕುಗಳಲ್ಲೂ ಎಲ್ಲ ತಾಲೂಕು ಆಡಳಿತನ ಸಭೆ ಕರೆದು ಇದಕ್ಕೆ ವಿಶೇಷವಾಗಿ ಒಂದು ತಂಡವನ್ನು ರಚನೆ ಮಾಡಬೇಕು. ಎಷ್ಟು ಅರ್ಜಿಗಳು ಬಂದಿದೆ, ಎಷ್ಟು ಅರ್ಜಿ ವಿಲೇವಾರಿ ಆಗಿದೆ, ಸ್ಮಶಾನಕ್ಕೆ ಯಾವ್ಯಾವ ಹಳ್ಳಿಗಳಲ್ಲಿ, ಯಾವ್ಯಾವ ಊರಲ್ಲಿ, ಯಾವ್ಯಾವ ತಾಲೂಕುಗಳಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲ, ಸ್ಮಶಾನ ಒತ್ತುವರಿ ಆಗಿದೆ ಅಂಥ ಹಳ್ಳಿಗಳು, ಅಂಥ ಊರು ಗುರುತಿಸಿ ಈ ಕೂಡಲೇ ಸ್ಮಶಾನದ ದಾರಿಗಳಾಗಿರ್ಬೋದು, ಸ್ಮಶಾನಕ್ಕೆ ರುದ್ರಭೂಮಿ ಆಗಿರ್ಬೋದು, ಇದೆಲ್ಲನೂ ಈ ಕೂಡಲೇ ಮಂಜೂರು ಮಾಡಬೇಕು. ಇದಕ್ಕೆ ವಿಶೇಷವಾದ ಒಂದು ತಂಡನ ರಚನೆ ಮಾಡಬೇಕು. ವಿಶೇಷವಾಗಿ ನೋಡಿ, KGFನಲ್ಲಿ ಯಾವಾಗಲೂ ಬ್ರಿಟಿಷರ ಕಾಲದಲ್ಲಿ ಆಗಿರ್ತಕ್ಕಂಥ ಸ್ಮಶಾನ ಇವತ್ತು ನಮ್ಮ KGF ನೋಡಿ ವಿಶ್ವಕ್ಕೆ ಚಿನ್ನ ಕೊಟ್ಟಿರ್ತಕ್ಕಂಥ ಊರು, ಇವತ್ತು ಸ್ಮಶಾನ ಇಲ್ಲ ಅಲ್ಲಿ. ಇವತ್ತು ಎಷ್ಟೋ ಲಕ್ಷ ಜನ ಇದ್ದಾರೆ, ಕೇವಲ ಅಲ್ಲಿರ್ತಕ್ಕಂಥದ್ದು 1-2-3 ಎಕರೆ ಬಿಟ್ಟರೆ ಅಲ್ಲಿ ಸ್ಮಶಾನ ಇಲ್ಲ. BGML ಲ್ಯಾಂಡು ಸಾವಿರಾರು ಎಕರೆ ಇದೆ. ಜಿಲ್ಲಾ ಆಡಳಿತ, ಅಲ್ಲಿನ ತಾಲೂಕು ಆಡಳಿತ ಮನ್ಸು ಮಾಡಿದ್ರೆ BGML ಲ್ಯಾಂಡಲ್ಲಿ ಒಂದೊಂದು ಸಮುದಾಯಕ್ಕೆ 2-2 ಎಕರೆ ಕೊಟ್ಟರು ಸುಮಾರು 50 ವರ್ಷ ಅದು ಸ್ಮಶಾನಕ್ಕೆ ಜಾಗ ಆಗುತ್ತೆ. ಇದ್ರ ವಿರುದ್ಧವಾಗಿ ಸುಮಾರು ಬಾರಿ ನಾವು ಎಷ್ಟೋ ಹೋರಾಟಗಳು ಮಾಡಿದ್ರೂ ಸಹ ಜಿಲ್ಲಾಡಳಿತ ಆಗಲಿ, ಅಲ್ಲಿನ ತಾಲೂಕು ಆಡಳಿತ ಆಗಲಿ ಗಮನ ಸೆಳೀತಾ ಇಲ್ಲ. ಅದಕ್ಕಾಗಿ ಈ ಪತ್ರಿಕಾ ಹೇಳಿಕೆಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ವಿಶೇಷವಾಗಿ KGF ಜಿಲ್ಲಾದ್ಯಂತ ಸ್ಮಶಾನ ಬೇಕು. ಅದರಲ್ಲೂ ವಿಶೇಷವಾಗಿ KGFನಲ್ಲಿರ್ತಕ್ಕಂಥ ರುದ್ರಭೂಮಿ ಏನಿದೆ, ಯಾವಾಗಲೂ ಒಂದು 10-20 ವರ್ಷಕ್ಕಿಂತ ಉಳಿರ್ತಕ್ಕಂಥ ಹೆಣದ ಅಸ್ಥಿ ಪಂಜರಗಳನ್ನ ಆಚೆ ತೆಗೆದು ಮತ್ತೆ ಇನ್ನೊಂದು ಹೆಣವನ್ನು ಉಳುವಂಥ ಪರಿಸ್ಥಿತಿ ಎದುರಾಗಿದೆ. ಅಲ್ಲಿರ್ತಕ್ಕಂಥ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಮಾನ್ಯ ಅಕ್ರಂ ಪಾಷಾ ಸರ್ ಅವರು, ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ಈ ಕೂಡಲೇ ಸರ್ವೆ ಕಾರ್ಯಗಳು ನಡಿಬೇಕು. ಎಲ್ಲೆಲ್ಲಿ ಸ್ಮಶಾನ ಇಲ್ಲ ಆ ಸ್ಮಶಾನ ಮಂಜೂರು ಮಾಡಬೇಕು. ಇಲ್ಲದೆ ಹೋದರೆ ಜಿಲ್ಲಾಡಳಿತದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಮುಂದಕ್ಕೆ ಹಮ್ಮಿಕೊಂತೀವಂತ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಎಚ್ಚರಿಸ್ತಾ ಇದ್ದೀವಿ. ಜೈ ಭೀಮ್.